ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಮಹಾಕದನ ಕೇವಲ ಗ್ಯಾಸ್ ಪೆಟ್ರೋಲ್ಗೆ ಮಾತ್ರವಲ್ಲ, ಈಗ ಮನೆ ಮನೆಗೂ ಸರಬರಾಜು ಆಗುವಂತಹ ಹಾಲಿನ ಪ್ಯಾಕೆಟ್ ಕುಡಿಯೋ ನೀರಿಗೂ ಕೂಡ ಕಂಟಕ ತಗ್ತಿದೆ. ಯುದ್ಧಕ್ಕೂ ಹಾಲಿನ ಪ್ಯಾಕೆಟ್ಗೂ ಏನು ಸಂಬಂಧ ಅಂತೀರಾ? ಆ ಎಲ್ಲದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ನಂದಿನಿ ಹಾಲು ನೀರಿಗೂ ತಟ್ಟಿದ ಯುದ್ಧದ ಭೀತಿ. ಕಚ್ಚಾ ವಸ್ತು ಅಭಾವ, ದುಬಾರಿಯಾಗುತ್ತಾ ಹಾಲು ನೀರು. ಮಧ್ಯಪ್ರಾಚ್ಯ ಮಹಾಕದನ ಅತ್ತ ಜಾಗತಿಕ ಮಟ್ಟದಲ್ಲಿ ತೈಲ ಮಾರುಕಟ್ಟೆಗೆ ಹೊಡೆತ ಕೊಟ್ಟಿದೆ. ಇತ್ತ ರಾಜ್ಯದಲ್ಲೂ ನಂದಿನಿ ಹಾಲು ಮತ್ತು ನೀರಿಗೂ ಪರಿಣಾಮ ತಟ್ಟಿದೆ. ರಾಜ್ಯದ ಮನೆ ಮಾತಾಗಿರುವ ನಂದಿನಿ ಉತ್ಪನ್ನಗಳಿಗೆ ಈಗ ಕಚ್ಚಾ ವಸ್ತುವಿನ ಅಭಾವ ಎದುರಾಗಿದೆ. ಹಾಲಿನ ಪ್ಯಾಕೆಟ್ ಮತ್ತು ನೀರಿನ ಬಾಟಲಿಗಳನ್ನು ತಯಾರಿಸುವುದಕ್ಕೆ ಬಳಸುವ ಪ್ಲಾಸ್ಟಿಕ್ ಕಣಗಳು ಅಥವಾ ಕಚ್ಚಾ ವಸ್ತುಗಳು ಹೆಚ್ಚಾಗಿ ಕುವೈತ್ ಮತ್ತು ಇರಾನ್ ದೇಶಗಳಿಂದ ಆಮದಾಗುತ್ತೆ. ಆದರೆ ಈಗ ಅಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಈ ವಸ್ತುಗಳ ಸರಬರಾಜಿನಲ್ಲಿ ಭಾರೀ ವ್ಯತ್ಯಯ ಉಂಟಾಗಿದೆ. ಈಗ ಸದ್ಯಕ್ಕೆ ನಾವು ಬೆಂಗಳೂರು ಭಾಗದಲ್ಲಿ ಉತ್ಪಾದನೆ ಮಾಡಿ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಪ್ರದೇಶಗಳಿಗೆ ಸಪ್ಲೈ ಮಾಡ್ತಾ ಇದೀವಿ. ಓಕೆ. ಅದನ್ನ ಮುಂದಿನ ದಿನಗಳಲ್ಲಿ ಎಲ್ಲ ಡಿವಿಷನ್ ವೈಸ್ ಎಲ್ಲ ವಿಭಾಗ ಮಟ್ಟದಲ್ಲೂ ಒಂದು ಒಕ್ಕೂಟ ವಾರದ ಜವಾಬ್ದಾರಿ ಕೊಟ್ಟು ಸ್ಟ್ರೈಟ್ ಹೋಗೋಣ. ಓಕೆ. ಈಗ ಆಸ್ ಆಫ್ ನಾವು ನಿಮ್ಗೆ ಇದು ಹಾಲಿನ ಪ್ಯಾಕೆಟ್ಗೆ ತೊಂದರೆ ಆಗಿಲ್ಲ, ಮುಂದೆ ತೊಂದರೆ ಆಗಬಹುದು ಅಂತ? ಮುಂದಿನ ದಿನಗಳಲ್ಲಿ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ರಾ ಮೆಟೀರಿಯಲ್ ಕಷ್ಟ ಆಗುತ್ತೆ ನಮಗೆ. ಓಕೆ. ಅದು ಎಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಿರೋದು ಸರ್? ಅದು ಸರ್ ಇಂಪೋರ್ಟ್ ಆಗ್ತಿರೋದು ಮಧ್ಯಪ್ರಾಚ್ಯ ದೇಶಗಳಿಂದ ಬರ್ತದೆ. ಸದ್ಯ ಕಚ್ಚಾ ವಸ್ತು ಅಭಾವದಿಂದ ನೀರಿನ ದರ ಏರಿಕೆಗೆ ಚಿಂತನೆ ನಡೆಸಲಾಗ್ತಾ ಇದೆ. ಏಜೆನ್ಸಿ ಜೊತೆ ಸಭೆಯನ್ನು ನಡೆಸಿ ನಂದಿನಿ ಹಾಲು ಮತ್ತು ನೀರಿನ ಏರಿಕೆ ಬಗ್ಗೆ ಚಿಂತನೆ ಮಾಡುವುದಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಕೆಎಂಎಫ್ ಎಂಡಿ ಶಿವಸ್ವಾಮಿ ಮಾಹಿತಿ ನೀಡಿದ್ದಾರೆ. ಫಿಲ್ಮ್ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತು. ಓಕೆ. ಹಾಲಿನ ತಯಾರಿ ಮತ್ತೆ ನೀರಿನ ಬಾಟಲ್ಗಾ? ಎಲ್ಲ ಪ್ಲಾಸ್ಟಿಕ್ ಐಟಮ್ಸ್ ಏನೇನಿದೆ, ನಾಟ್ ಓನ್ಲಿ ಫಾರ್ ನಂದಿನಿ ಬ್ರಾಂಡ್. ಓಕೆ. ಅಲ್ಲ ನಿಮ್ಗೆ ಈಗ ಮುಂದೆ ಅದು ಪ್ರಾಬ್ಲಮ್ ಆಗುವ ಆತಂಕ ಇದೇ ರೀತಿಯಿಂದ. ಓಕೆ. ಒಟ್ನಲ್ಲಿ ಅಮೆರಿಕ ಇರಾನ್ ಯುದ್ಧದ ಪರಿಣಾಮ ರಾಜ್ಯದಲ್ಲಿ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯಾದ ಬಳಿಕ ಕೆಲವೆಡೆ ಆಟೋ ಗ್ಯಾಸ್ ದರ ಹೆಚ್ಚಾಗ್ತಾ ಇದೆ. ಹೋಟೆಲ್ಗಳಲ್ಲಿ ದರ ಏರಿಕೆ ಗ್ರಾಹಕರ ಬಾಯಿ ಸುಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನಂದಿನಿ ಹಾಲು ಮತ್ತು ನೀರಿನ ಬೆಲೆ ಏರಿಕೆ ಆಗುತ್ತಾ ಅನ್ನೋ ಯೋಚನೆ ಗ್ರಾಹಕರದ್ದಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಮಹಾಕದನ ಕೇವಲ ಗ್ಯಾಸ್ ಪೆಟ್ರೋಲ್ಗೆ ಮಾತ್ರವಲ್ಲ, ಈಗ ಮನೆ ಮನೆಗೂ ಸರಬರಾಜು ಆಗುವಂತಹ ಹಾಲಿನ ಪ್ಯಾಕೆಟ್ ಕುಡಿಯೋ ನೀರಿಗೂ ಕೂಡ ಕಂಟಕ ತಗ್ತಿದೆ. ಯುದ್ಧಕ್ಕೂ ಹಾಲಿನ ಪ್ಯಾಕೆಟ್ಗೂ ಏನು ಸಂಬಂಧ ಅಂತೀರಾ? ಆ ಎಲ್ಲದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ನಂದಿನಿ ಹಾಲು ನೀರಿಗೂ ತಟ್ಟಿದ ಯುದ್ಧದ ಭೀತಿ. ಕಚ್ಚಾ ವಸ್ತು ಅಭಾವ, ದುಬಾರಿಯಾಗುತ್ತಾ ಹಾಲು ನೀರು. ಮಧ್ಯಪ್ರಾಚ್ಯ ಮಹಾಕದನ ಅತ್ತ ಜಾಗತಿಕ ಮಟ್ಟದಲ್ಲಿ ತೈಲ ಮಾರುಕಟ್ಟೆಗೆ ಹೊಡೆತ ಕೊಟ್ಟಿದೆ. ಇತ್ತ ರಾಜ್ಯದಲ್ಲೂ ನಂದಿನಿ ಹಾಲು ಮತ್ತು ನೀರಿಗೂ ಪರಿಣಾಮ ತಟ್ಟಿದೆ. ರಾಜ್ಯದ ಮನೆ ಮಾತಾಗಿರುವ ನಂದಿನಿ ಉತ್ಪನ್ನಗಳಿಗೆ ಈಗ ಕಚ್ಚಾ ವಸ್ತುವಿನ ಅಭಾವ ಎದುರಾಗಿದೆ. ಹಾಲಿನ ಪ್ಯಾಕೆಟ್ ಮತ್ತು ನೀರಿನ ಬಾಟಲಿಗಳನ್ನು ತಯಾರಿಸುವುದಕ್ಕೆ ಬಳಸುವ ಪ್ಲಾಸ್ಟಿಕ್ ಕಣಗಳು ಅಥವಾ ಕಚ್ಚಾ ವಸ್ತುಗಳು ಹೆಚ್ಚಾಗಿ ಕುವೈತ್ ಮತ್ತು ಇರಾನ್ ದೇಶಗಳಿಂದ ಆಮದಾಗುತ್ತೆ. ಆದರೆ ಈಗ ಅಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಈ ವಸ್ತುಗಳ ಸರಬರಾಜಿನಲ್ಲಿ ಭಾರೀ ವ್ಯತ್ಯಯ ಉಂಟಾಗಿದೆ. ಈಗ ಸದ್ಯಕ್ಕೆ ನಾವು ಬೆಂಗಳೂರು ಭಾಗದಲ್ಲಿ ಉತ್ಪಾದನೆ ಮಾಡಿ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಪ್ರದೇಶಗಳಿಗೆ ಸಪ್ಲೈ ಮಾಡ್ತಾ ಇದೀವಿ. ಓಕೆ. ಅದನ್ನ ಮುಂದಿನ ದಿನಗಳಲ್ಲಿ ಎಲ್ಲ ಡಿವಿಷನ್ ವೈಸ್ ಎಲ್ಲ ವಿಭಾಗ ಮಟ್ಟದಲ್ಲೂ ಒಂದು ಒಕ್ಕೂಟ ವಾರದ ಜವಾಬ್ದಾರಿ ಕೊಟ್ಟು ಸ್ಟ್ರೈಟ್ ಹೋಗೋಣ. ಓಕೆ. ಈಗ ಆಸ್ ಆಫ್ ನಾವು ನಿಮ್ಗೆ ಇದು ಹಾಲಿನ ಪ್ಯಾಕೆಟ್ಗೆ ತೊಂದರೆ ಆಗಿಲ್ಲ, ಮುಂದೆ ತೊಂದರೆ ಆಗಬಹುದು ಅಂತ? ಮುಂದಿನ ದಿನಗಳಲ್ಲಿ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ರಾ ಮೆಟೀರಿಯಲ್ ಕಷ್ಟ ಆಗುತ್ತೆ ನಮಗೆ. ಓಕೆ. ಅದು ಎಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಿರೋದು ಸರ್? ಅದು ಸರ್ ಇಂಪೋರ್ಟ್ ಆಗ್ತಿರೋದು ಮಧ್ಯಪ್ರಾಚ್ಯ ದೇಶಗಳಿಂದ ಬರ್ತದೆ. ಸದ್ಯ ಕಚ್ಚಾ ವಸ್ತು ಅಭಾವದಿಂದ ನೀರಿನ ದರ ಏರಿಕೆಗೆ ಚಿಂತನೆ ನಡೆಸಲಾಗ್ತಾ ಇದೆ. ಏಜೆನ್ಸಿ ಜೊತೆ ಸಭೆಯನ್ನು ನಡೆಸಿ ನಂದಿನಿ ಹಾಲು ಮತ್ತು ನೀರಿನ ಏರಿಕೆ ಬಗ್ಗೆ ಚಿಂತನೆ ಮಾಡುವುದಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಕೆಎಂಎಫ್ ಎಂಡಿ ಶಿವಸ್ವಾಮಿ ಮಾಹಿತಿ ನೀಡಿದ್ದಾರೆ. ಫಿಲ್ಮ್ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತು. ಓಕೆ. ಹಾಲಿನ ತಯಾರಿ ಮತ್ತೆ ನೀರಿನ ಬಾಟಲ್ಗಾ? ಎಲ್ಲ ಪ್ಲಾಸ್ಟಿಕ್ ಐಟಮ್ಸ್ ಏನೇನಿದೆ, ನಾಟ್ ಓನ್ಲಿ ಫಾರ್ ನಂದಿನಿ ಬ್ರಾಂಡ್. ಓಕೆ. ಅಲ್ಲ ನಿಮ್ಗೆ ಈಗ ಮುಂದೆ ಅದು ಪ್ರಾಬ್ಲಮ್ ಆಗುವ ಆತಂಕ ಇದೇ ರೀತಿಯಿಂದ.
ಓಕೆ. ಒಟ್ನಲ್ಲಿ ಅಮೆರಿಕ ಇರಾನ್ ಯುದ್ಧದ ಪರಿಣಾಮ ರಾಜ್ಯದಲ್ಲಿ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯಾದ ಬಳಿಕ ಕೆಲವೆಡೆ ಆಟೋ ಗ್ಯಾಸ್ ದರ ಹೆಚ್ಚಾಗ್ತಾ ಇದೆ. ಹೋಟೆಲ್ಗಳಲ್ಲಿ ದರ ಏರಿಕೆ ಗ್ರಾಹಕರ ಬಾಯಿ ಸುಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನಂದಿನಿ ಹಾಲು ಮತ್ತು ನೀರಿನ ಬೆಲೆ ಏರಿಕೆ ಆಗುತ್ತಾ ಅನ್ನೋ ಯೋಚನೆ ಗ್ರಾಹಕರದ್ದಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಮಹಾಕದನ ಕೇವಲ ಗ್ಯಾಸ್ ಪೆಟ್ರೋಲ್ಗೆ ಮಾತ್ರವಲ್ಲ, ಈಗ ಮನೆ ಮನೆಗೂ ಸರಬರಾಜು ಆಗುವಂತಹ ಹಾಲಿನ ಪ್ಯಾಕೆಟ್ ಕುಡಿಯೋ ನೀರಿಗೂ ಕೂಡ ಕಂಟಕ ತಗ್ತಿದೆ. ಯುದ್ಧಕ್ಕೂ ಹಾಲಿನ ಪ್ಯಾಕೆಟ್ಗೂ ಏನು ಸಂಬಂಧ ಅಂತೀರಾ? ಆ ಎಲ್ಲದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ನಂದಿನಿ ಹಾಲು ನೀರಿಗೂ ತಟ್ಟಿದ ಯುದ್ಧದ ಭೀತಿ. ಕಚ್ಚಾ ವಸ್ತು ಅಭಾವ, ದುಬಾರಿಯಾಗುತ್ತಾ ಹಾಲು ನೀರು. ಮಧ್ಯಪ್ರಾಚ್ಯ ಮಹಾಕದನ ಅತ್ತ ಜಾಗತಿಕ ಮಟ್ಟದಲ್ಲಿ ತೈಲ ಮಾರುಕಟ್ಟೆಗೆ ಹೊಡೆತ ಕೊಟ್ಟಿದೆ. ಇತ್ತ ರಾಜ್ಯದಲ್ಲೂ ನಂದಿನಿ ಹಾಲು ಮತ್ತು ನೀರಿಗೂ ಪರಿಣಾಮ ತಟ್ಟಿದೆ. ರಾಜ್ಯದ ಮನೆ ಮಾತಾಗಿರುವ ನಂದಿನಿ ಉತ್ಪನ್ನಗಳಿಗೆ ಈಗ ಕಚ್ಚಾ ವಸ್ತುವಿನ ಅಭಾವ ಎದುರಾಗಿದೆ. ಹಾಲಿನ ಪ್ಯಾಕೆಟ್ ಮತ್ತು ನೀರಿನ ಬಾಟಲಿಗಳನ್ನು ತಯಾರಿಸುವುದಕ್ಕೆ ಬಳಸುವ ಪ್ಲಾಸ್ಟಿಕ್ ಕಣಗಳು ಅಥವಾ ಕಚ್ಚಾ ವಸ್ತುಗಳು ಹೆಚ್ಚಾಗಿ ಕುವೈತ್ ಮತ್ತು ಇರಾನ್ ದೇಶಗಳಿಂದ ಆಮದಾಗುತ್ತದೆ. ಆದರೆ ಈಗ ಅಲ್ಲಿ ಯುದ್ಧ ನಡೀತಾ ಇರುವುದರಿಂದ ಈ ವಸ್ತುಗಳ ಸರಬರಾಜಿನಲ್ಲಿ ಭಾರೀ ವ್ಯತ್ಯಯ ಉಂಟಾಗಿದೆ. ಬಟ್ ಈಗ ಸದ್ಯಕ್ಕೆ ನಾವು ಬೆಂಗಳೂರು ಭಾಗದಲ್ಲಿ ಉತ್ಪಾದನೆ ಮಾಡಿ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಪ್ರದೇಶಗಳಿಗೆ ಸಪ್ಲೈ ಮಾಡ್ತಾ ಇದೀವಿ. ಓಕೆ. ಅದನ್ನ ಮುಂದಿನ ದಿನಗಳಲ್ಲಿ ಎಲ್ಲ ಡಿವಿಷನ್ ವೈಸ್ ಎಲ್ಲ ವಿಭಾಗ ಮಟ್ಟದಲ್ಲೂ ಒಂದು ಒಕ್ಕೂಟ ಮಾಡುವ ಜವಾಬ್ದಾರಿ ಕೊಟ್ಟು ಸ್ಟ್ರೈಟ್ ಹೋಗೋಣ. ಓಕೆ. ಈಗ ಆಸ್ ಆಫ್ ನಾವು ನಿಮ್ಗೆ ಇದು ಹಾಲಿನ ಪ್ಯಾಕೆಟ್ಗೆ ತೊಂದರೆ ಆಗಿಲ್ಲ, ಮುಂದೆ ತೊಂದರೆ ಆಗಬಹುದು ಅಂತ? ಮುಂದಿನ ದಿನಗಳಲ್ಲಿ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ರಾ ಮೆಟೀರಿಯಲ್ ಕಷ್ಟ ಆಗುತ್ತೆ ನಮಗೆ. ಓಕೆ. ಅದು ಎಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಿರೋದು ಸರ್? ಅದು ಸರ್ ಇಂಪೋರ್ಟ್ ಆಗ್ತಿರೋದು ಮಧ್ಯಪ್ರಾಚ್ಯ ದೇಶಗಳಿಂದ ಬರ್ತದೆ. ಸದ್ಯ ಕಚ್ಚಾ ವಸ್ತು ಅಭಾವದಿಂದ ನೀರಿನ ದರ ಏರಿಕೆಗೆ ಚಿಂತನೆ ನಡೆಸಲಾಗ್ತಾ ಇದೆ. ಏಜೆನ್ಸಿ ಜೊತೆ ಸಭೆಯನ್ನು ನಡೆಸಿ ನಂದಿನಿ ಹಾಲು ಮತ್ತು ನೀರಿನ ಏರಿಕೆ ಬಗ್ಗೆ ಚಿಂತನೆ ಮಾಡುವುದಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಕೆಎಂಎಫ್ ಎಂಡಿ ಶಿವಸ್ವಾಮಿ ಮಾಹಿತಿ ನೀಡಿದ್ದಾರೆ. ಫಿಲ್ಮ್ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತು. ಓಕೆ. ಹಾಲಿನ ಮತ್ತೆ ನೀರಿನ ಬಾಟಲ್ಗಾ? ಎಲ್ಲ ಪ್ಲಾಸ್ಟಿಕ್ ಐಟಮ್ಸ್ ಏನೇನಿದೆ, ನಾಟ್ ಓನ್ಲಿ ಫಾರ್ ನಂದಿನಿ ಬ್ರ್ಯಾಂಡ್. ಓಕೆ. ಅಲ್ಲ ನಿಮ್ಗೆ ಈಗ ಮುಂದೆ ಅದು ಪ್ರಾಬ್ಲಮ್ ಆಗುವ ಆತಂಕ ಇದೇ ರೀತಿಯಿಂದ. ಓಕೆ. ಒಟ್ನಲ್ಲಿ ಅಮೆರಿಕ ಇರಾನ್ ಯುದ್ಧದ ಪರಿಣಾಮ ರಾಜ್ಯದಲ್ಲಿ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆಯಾದ ಬಳಿಕ ಕೆಲವೆಡೆ ಆಟೋ ಗ್ಯಾಸ್ ದರ ಹೆಚ್ಚಾಗ್ತಾ ಇದೆ. ಹೋಟೆಲ್ಗಳಲ್ಲಿ ದರ ಏರಿಕೆ ಗ್ರಾಹಕರ ಬಾಯಿ ಸುಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನಂದಿನಿ ಹಾಲು ಮತ್ತು ನೀರಿನ ಬೆಲೆ ಏರಿಕೆ ಆಗುತ್ತಾ ಅನ್ನೋ ಯೋಚನೆ ಗ್ರಾಹಕರದ್ದಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.